ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಇರಬೇಕು, ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರಬೇಕು ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವರು ಹೇಳ್ತಕ್ಕಂಥವ್ರು, ಅದರಲ್ಲೂ ವಿಶೇಷವಾಗಿ RSS ನವರು ಹೇಳ್ತಕ್ಕಂಥವ್ರು. ಇದು ಒಂದು. ಎರಡನೇದು, ಇವರು ಯಾವ ರೀತಿ ಇವರು ಈ ಮಂಡಲ್ ವರದಿ ಜಾರಿಗೆ ತರಬೇಕಾದ್ರೆ ಈ ದೇಶದಲ್ಲಿ ಬೆಂಕಿ ಹಚ್ಚಿದವ್ರು ಯಾರು? ಪಾಟ್ನಾದಲ್ಲಾಗ್ಲಿ ಅಥವಾ ಇನ್ನಿತರ ಇದರಲ್ಲಿ ಮಂಡಲ ವರದಿಯ ಮೇಲೆ ಇವರು ಇದ್ದಂತ ಸ್ಟ್ಯಾಂಡ್ ಏನು? ಇವರು ಯಾವಾಗ್ಲೂ ಸಹ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂತವ್ರು ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ. ಆದ್ರೆ ಇದ್ದಕ್ಕಿದ್ದಾಗೆ ಇವತ್ತು ರಾಜಕೀಯ ವ್ಯವಸ್ಥೆನಲ್ಲಿ ಸಾಕಷ್ಟು ದ್ವಂದ್ವಗಳಿದ್ದವಂತ ಸಂದರ್ಭದಲ್ಲಿ ಇವತ್ತು ಅವರು ಏನು ಕಾಸ್ಟ್ ಬೇಸ್ಡ್ ಜಾತಿ ಜನಸಂಖ್ಯೆಯನ್ನ ಮಾಡತಕ್ಕಂತ ಅದಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದನ್ನ ನಾವು ವೆಲ್ಕಮ್ ಮಾಡ್ತೇವೆ. ನಾನು ಇಷ್ಟೇ ಹೇಳ್ತೇನೆ, ಈ ಸಂದರ್ಭದಲ್ಲಿ ಇದರಲ್ಲೂ ರಾಜಕಾರಣ ಮಾಡಿದೆ. ಟೈಮ್ ಬೌಂಡ್ ಆಗಿ ಸೆನ್ಸಸ್ ಮತ್ತು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನ ಮಾಡಿ ಯಾವ್ಯಾವ ಜಾತಿಯ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ಇನ್ನಿತರ ರಂಗಗಳಲ್ಲಿ ಯಾವ ರೀತಿ ಯಾವ್ಯಾವ ಜಾತಿಗಳಿದ್ದಾವೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದರ ಆಧಾರದ ಮೇಲೆ ಅವರ ಪ್ರಗತಿಯನ್ನ ಕಾಣ್ತಕ್ಕಂತ ದೃಷ್ಟಿಯಿಂದ ಇಫ್ ನೀಡ್ ಬಿ ಇವತ್ತೇನು 50% ರಿಸರ್ವೇಶನ್ ಟ್ಯಾಗ್ ಇದೆ ಅದನ್ನೂ ಸಹ ರಿಲ್ಯಾಕ್ಸ್ ಮಾಡುವಂತ ದೃಷ್ಟಿನಲ್ಲಿ ಕೇಂದ್ರ ಸರ್ಕಾರ ಮುಂದಾಗ್ಲಿ, ಅದಕ್ಕೆ ನಮ್ಮ ಸಹಕಾರ ಇದೆ ಅಂತೇಳಿ ಹೇಳಿಕೆ ಬಯಸ್ತೇನೆ. ಎಸ್ ಸರ್, ನಾನು ಇಲ್ಲಿ ಸ್ವಲ್ಪ ಒಂದಿಷ್ಟು ಪಾಯಿಂಟ್ಸ್ ಅನ್ನು ಅಶೋಕ್ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಬಯಸ್ತೀನಿ. 1931 ಸರಿ, ಆದ್ರೆ 2010 ಮನಮೋಹನ್ ಸಿಂಗ್ ಸರ್ಕಾರದಲ್ಲಿಯೂ ಕೂಡ ಕಾಸ್ಟ್ ಸೆನ್ಸಸ್ ಆಗಿತ್ತು. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ವೀರಪ್ಪ ಮೊಯ್ಲಿ ಅವರು ಆವಾಗ ಕಾನೂನು ಸಚಿವರಾಗಿದ್ರು. ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ದಶವಾರ್ಷಿಕ ಜನಗಣತಿಯಲ್ಲಿ ಜಾತಿ ಗಣತಿಯನ್ನ ನಡೆಸಬೇಕು ಅಂತ ಹೇಳ್ಬಿಟ್ಟು ಮನಮೋಹನ್ ಸಿಂಗ್ ಅವರಿಗೆ ಪತ್ರ ಬರೀತಾರೆ. ಆ ಪತ್ರವನ್ನ ಪ್ರಧಾನಮಂತ್ರಿಗಳಿಗೆ ಅದನ್ನ ಜಾತಿ ಗಣತಿ ಕಮಿಷನರ್ ಅವರಿಗೆ ಕಳಿಸಿದಾಗ ಅವರು ಅದನ್ನ ರಿಜೆಕ್ಟ್ ಮಾಡ್ತಾರೆ. ಇದು ಅವಾಗ ಬಂದಿತ್ತು ಅವಾಗ ಪತ್ರಿಕೆನಲ್ಲಿ. ಆಮೇಲೆ ಈ RJD ಮತ್ತು ಇವರೆಲ್ಲ ಜೊತೆಗಿದ್ರಲ್ಲ ಸಮಾಜವಾದಿ ಪಕ್ಷಗಳು ಮನಮೋಹನ್ ಸಿಂಗ್ ಅವರ ಸರ್ಕಾರದ ಜೊತೆಗೆ, ಅವರು ಒತ್ತಡ ಹೇರ್ತಾರೆ. ಅವರು ಆವಾಗ ಪ್ರಣಬ್ ಮುಖರ್ಜಿ ನೇತೃತ್ವದಲ್ಲಿ ಒಂದು ಕ್ಯಾಬಿನೆಟ್ ಮಿನಿಸ್ಟರ್ಗಳ ಒಂದು ಸಮಿತಿಯನ್ನ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು. ಆ ಸಮಿತಿ ಒಂದು ವರದಿ ನೀಡುತ್ತೆ. ಆ ವರದಿ ಆಧಾರದಲ್ಲಿ UPA ಸರ್ಕಾರ ಜನಗಣತಿ ಜೊತೆಗೆ ಜಾತಿ ಗಣತಿಯನ್ನು ಮಾಡಬೇಕನ್ನುವಂತ ಒಂದು ನಿರ್ಧಾರವನ್ನ 2011 ಜೂನ್ ನಲ್ಲಿ ಅದು ಸ್ಟಾರ್ಟ್ ಆಗುತ್ತೆ. ಆ ಜನಗಣತಿ ಅಲ್ಲಿ ಜಾತಿಯ ಇದನ್ನು ಕೂಡ ಗಣತಿಯನ್ನು ಕೂಡ ಮಾಡಿದ್ದಾರೆ. ಜೂನ್ ನಲ್ಲಿ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ನಲ್ಲಿ ಕೊನೆಗೊಳ್ಳುತ್ತೆ. ಅದು ಕಾನೇಶುಮಾರಿ ಅದರಲ್ಲಿ ಜಾತಿ ಗಣತಿಯನ್ನು ಮೆನ್ಷನ್ ಮಾಡಿದ್ರು. ಇದಕ್ಕೆ ಸುಮಾರು 4,900 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಕೂಡ ಅವಾಗ ಪತ್ರಿಕೆಯಲ್ಲಿ ಬಂದಿತ್ತು. ಅವಾಗ ಇದು ಆದ ಮೇಲೆ 2014 ಏನಾಯ್ತು ಅಂತ ಹೇಳಿದ್ರೆ, ಈ ಜಾತಿ ವಿವರಗಳನ್ನ ಬಿಟ್ಟು ಉಳಿದ ಗಣತಿಯ ವಿವರಗಳನ್ನು ನರೇಂದ್ರ ಮೋದಿ ಸರ್ಕಾರದವರು ಅಧಿಕಾರಕ್ಕೆ ಬಂದ ನಂತರ ಅದನ್ನ ಪ್ರಕಟ ಮಾಡಿದ್ರು. ಅದು ಆದ್ರೆ ಈ ಸಮಗ್ರ ವರದಿಯನ್ನು ಅವರು ಸಾಮಾಜಿಕ ನ್ಯಾಯ ಸಚಿವಾಲಯಕ್ಕೆ, ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿಗೆ ಒಪ್ಪಿಸ್ತಾರೆ. ಇದನ್ನ ನೀವು ಅವಲೋಕನ ಮಾಡಿ ಅನ್ನುವಂತಹದ್ದು, ಇದನ್ನ ವಿಶ್ಲೇಷಿಸಿ ವಿಂಗಡಿಸಿ ಸ್ವಲ್ಪ ವರದಿ ಕೊಡಿ ಅಂತೇಳಿ ಹೇಳ್ತಾರೆ. ಅಲ್ಲಿಗೆ ಅದು ನಿಂತೋಗಿದೆ. ಆಮೇಲೆ ಏನಾಗಿದೆ ಅಂತ ಹೇಳಿ ಗೊತ್ತಿಲ್ಲ. ಇದು ಒಂದು ಫ್ಯಾಕ್ಟ್ ಚೆಕ್, ಇದು ನಾನು ಹೇಳ್ತಾ ಇರೋದು. ಎಸ್ ಅಶೋಕ್ ಅವ್ರಿಗೆ ನೀವೇನೋ ಹೇಳ್ತಾ ಇದ್ರಿ, ಆದ್ರೆ ಉಗ್ರಪ್ಪ ಅಶೋಕ್ ಅವರು ಹೇಳಿದಕ್ಕೇನು ಉತ್ತರ ಅಲ್ಲ, ಒಂದ್ ನಿಮಿಷ. ಅಶೋಕ್ ಅವರು ಆರಂಭದಲ್ಲಿ ಹೇಳಿದ್ರಲ್ಲ, ನೀವು ಯಾರ್ಯಾರು ಕಾಂಗ್ರೆಸ್ ನಾಯಕರು ವಿರೋಧ ಮಾಡಿದ್ರಿ ಜಾತಿ ಗಣತಿಯನ್ನ ಅಂತ ಹೇಳ್ಬಿಟ್ಟು, ನಿಮ್ ರಿಪ್ಲೈ ನಾನು ನೋಡಿ ಪಾಪ ಅವ್ರು ಹೇಳಿ ಕಳಿಸ್ತಿರ್ತಾರೆ, ಅದನ್ನ ಪದಗಳನ್ನ ಹೆಸರುಗಳನ್ನ ಹೇಳ್ತಾರೆ. ನಾನು ಇಷ್ಟೇ ಹೇಳ್ತೇನೆ, ಯಾರು ಬೇರೆಯವರು ಒಂದ್ ನಿಮಿಷ ಉಗ್ರಪ್ಪ ಸರ್, ಡ್ಯೂ ರೆಸ್ಪೆಕ್ಟ್ ಪ್ಲೀಸ್, ಇನ್ನೊಬ್ಬ ಹೇಳ್ತಕ್ಕಂತಹ ಶತಮೂರ್ಖ ಅಲ್ಲ ನಾನು. ಆಮೇಲೆ ಇನ್ನೊಂದು ದಯವಿಟ್ಟು ತಿಳ್ಕೊಳ್ಳಿ, ಇನ್ನೊಬ್ರು ಹೇಳ್ತಕ್ಕಂಥದ್ನಲ್ಲ. ನಾನು ಐ ಹ್ಯಾವ್ ಡನ್ ಮೈ ರಿಸರ್ಚ್ ದೆನ್ ಐ ಸ್ಪೀಕ್. ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಪಾರ್ಟಿ ಆಫೀಸಲ್ಲಿ ಹೋಗ್ಬಿಟ್ಟು ಕೇಳಿ. ನೀವು ABVP ಕಾರ್ಯಕರ್ತರಾಗಿದ್ರೆ ABVP ಹಿರಿಯ ನಾಯಕರನ್ನ ಕೇಳಿ. ಐ ಡೂ ಮೈ ರಿಸರ್ಚ್ ದೆನ್ ಓನ್ಲಿ ಐ ಸ್ಪೀಕ್. ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವು ಹೆಸರನ್ನ ಹೇಳುದು ತಂದ್ರೆ ನಮಗೇನೋ ಕೆಲವು ಪಾಯಿಂಟ್ಸ್ ಸ್ಕೋರ್ ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ. ನೀವು ಈಗ ತಾನೇ ಹೇಳಿದ್ರು 2010 ವೀರಪ್ಪ ಮೊಯ್ಲಿ ಅವರು ಯಾವ ಕ್ಯಾಬಿನೆಟ್ ಅಲ್ಲಿ ಇದ್ರು, ಆ ಕ್ಯಾಬಿನೆಟ್ ಅಲ್ಲಿ ಯಾರೆಲ್ಲ ಇದ್ರು, ಇನ್ಕ್ಲೂಡಿಂಗ್ ಚಿದಂಬರಂ ಇದ್ದಂತ ಸಂದರ್ಭದಲ್ಲಿ ಆಗಿರತಕ್ಕಂಥದ್ದು. ಹಾಗಾಗಿ ನಾನು ಸ್ಪಷ್ಟವಾಗಿ ಹೇಳ್ತೇನೆ, ಈ ದೇಶದಲ್ಲಿ ಎಲ್ಲ ವರ್ಗದ ಜನ, ಅದು ಹಿಂದೂಗಳಿರ್ಬೋದು, ಹಿಂದೂಗಳಲ್ಲಿ SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಅಥವಾ ಅಲ್ಪಸಂಖ್ಯಾತರು ಇರ್ಬೋದು, ಅಥವಾ ಬಹುಸಂಖ್ಯಾತರು ಇರ್ಬೋದು, ಹಾಗೆ ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನ್, ಈ ದೇಶದ ಎಲ್ಲರ ಬದುಕಿನಲ್ಲಿ
ಸೊ ಒಳ್ಳೆಯದನ್ನ ಮಾಡಬೇಕು ಅಂತೇಳಿ ಸಾಮಾಜಿಕ ನ್ಯಾಯವನ್ನ ತರಬೇಕು ಅನ್ನುವಂತ ಬದ್ಧತೆ ಇರತಕ್ಕಂತ ಯಾವುದಾದ್ರೂ ಒಂದು ಪಕ್ಷ ಈ ದೇಶದಲ್ಲಿ ಇದ್ರೆ ಅದು ಕಾಂಗ್ರೆಸ್. ಹಾಗಾಗಿ ಕಾಂಗ್ರೆಸ್ ಸದಾ ಈ ಒಂದು ಜಾತಿ ಆಧಾರಿತ, ಈಗ ಉದಾಹರಣೆಗೆ ರಾಜ್ಯದಲ್ಲಿ ಸಮೀಕ್ಷೆ ಮಾಡಬೇಕಾದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಕ್ಟ್ 1995 ಸೆಕ್ಷನ್ 12 ಅಲ್ಲಿ ಸಬ್ ಕ್ಲಾಸ್ 2 ನಲ್ಲಿ ಇರ್ತಕ್ಕಂತ ಸರ್ವೆ ಮಾಡ್ತಕ್ಕಂಥದಕ್ಕೆ ಒಂದು ಸ್ಪೆಷಲ್ ಆರ್ಡರ್ ಮಾಡಿ ಈ ರಾಜ್ಯದ ಎಲ್ಲ ಸಮಾಜಗಳ ಶೈಕ್ಷಣಿಕ, ಆರ್ಥಿಕ ಮತ್ತು ಸಾಮಾಜಿಕ ಇನ್ನಿತರ 54 ಮಾನದಂಡಗಳ ಹಿನ್ನೆಲೆಯಲ್ಲಿ ಮಾಡಿರ್ತಕ್ಕಂಥದನ್ನ ಯಾರು ವಿರೋಧ ಮಾಡಿದಂತವ್ರು? ಭಾರತೀಯ ಜನತಾ ಪಾರ್ಟಿಯವರು. ಯಾರು ಇವತ್ತು ಮಂಡಲ್ ವರದಿಯನ್ನ ವಿರೋಧ ಮಾಡಿದಂತವ್ರು, ಬೆಂಕಿ ಹಚ್ಚಿದಂತವ್ರು ಯಾರು? ಭಾರತೀಯ ಜನತಾ ಪಾರ್ಟಿಯವರು. ಸೊ ನಾನು ಎಲ್ಲವನ್ನೂ ಸಹ ಈ ಸಂದರ್ಭದಲ್ಲಿ ಕೇವಲ ಹಾಫ್ ಅನ್ ಅವರ್ ಡಿಸ್ಕಷನ್ ನಲ್ಲಿ ಹೇಳಿಕೆ ಹೋಗುದಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಎಂದೂ ಸಹ ಭಾರತೀಯ ಜನತಾ ಪಾರ್ಟಿಯವರಿಗೆ ಸಾಮಾಜಿಕ ನ್ಯಾಯದಲ್ಲಾಗ್ಲಿ ಅಥವಾ ಆ ಒಂದು ಬದ್ಧತೆಯೇ ಭಾರತೀಯ ಜನತಾ ಪಾರ್ಟಿಯವರಿಗೆ ಇಲ್ಲದೆ ಇರತಕ್ಕಂಥವ್ರು ಇವತ್ತು ಯಾಕೆ ಅಂತಂದ್ರೆ ಏಕಾಏಕಿನಲ್ಲಿ ಇವತ್ತು ಅನೌನ್ಸ್ ಮಾಡಿದ್ರೆ ಅದ್ರ ಬಗ್ಗೆ ನಮ್ ವಿರೋಧ ಇಲ್ಲ. ಆದ್ರೆ ನಾನು ಇಷ್ಟೇ ಹೇಳ್ತೇನೆ, ಈ ಒಂದು ಕ್ಯಾಸ್ಟ್ ಬೇಸ್ಡ್ ಸೆನ್ಸಸ್ ಅನ್ನ ಮಾಡ್ತಕ್ಕಂಥದ್ರಲ್ಲೂ ರಾಜಕಾರಣ ಮಾಡಕ್ ಹೋಗಬೇಡಿ. ದಯಮಾಡಿ ಟೈಮ್ ಬೌಂಡ್ ಆಗಿ ಅದಕ್ಕೆ ಹಣ ಕೊಟ್ಟು ಸಮೀಕ್ಷೆ ಮುಗಿಸಿ ಅದರ ಆಧಾರದ ಮೇಲೆ ಮಹಿಳೆಯರಿಗೆ ರಿಸರ್ವೇಶನ್ ಕೊಡ್ತಕ್ಕಂಥ, ಯಾಕಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅದಕ್ಕೆ ಅಸೆಂಟ್ ಕೊಟ್ಟಿದ್ದಾರೆ, ಮತ್ತು ಈಗ ಡಿಲಿಮಿಟೇಷನ್ ಆಫ್ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸೀಸ್ ಮಾಡ್ತಕ್ಕಂಥದ್ದಿದೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಯಾರು ಹಿಂದುಳಿದಿರ್ತಕ್ಕಂಥವ್ರು ಇದ್ದಾರೆ, ಯಾರು ಶೋಷಣೆಗೆ ಗುರಿಯಾಗಿರ್ತಕ್ಕಂಥವ್ರು ಇದ್ದಾರೆ, ಅವರಿಗೆ ಯಾವ ರೀತಿ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥದಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ ಅನ್ನುವಂಥದ್ದು ಭಾರತೀಯ ಜನತಾ ಪಾರ್ಟಿಯವರು ರಾಷ್ಟ್ರದ ಜನತೆಯ ಮುಂದೆ ಇಡತಕ್ಕಂಥದಕ್ಕೆ ಅಶೋಕ್ ಏನೋ ಹೇಳ್ತಾ ಇದ್ರಿ. ಈಗ ಒಂದು, ಈ ದೇಶದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ಬಂದ ಮೇಲೆ SC/ST ಗೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಾಬಾ ಸಾಹೇಬ್ ಅವರೇನೆ ರಿಸರ್ವೇಶನ್ ಕೊಟ್ಬಿಟ್ರು. ಆದ್ರೆ ಇನ್ನುಳಿದಂತಹ OBC-ಗಳಿಗೆ ಅಂದ್ರೆ ಯಾರ್ಯಾರು, ಈಗ ಸವಿತಾ ಸಮಾಜ ಆಯ್ತು, ಮಡಿವಾಳ ಸಮಾಜ ಆಯ್ತು, ಉಪ್ಪಾರ ಸಮಾಜ ಆಯ್ತು, ಇಂಥ ಸಮಾಜಗಳು ತುಂಬಾ ದಯನೀಯವಾದಂತ ಪರಿಸ್ಥಿತಿ ಇದ್ರಿಂದ ಒಂದು ಕಮಿಟಿ ಸೆಟಪ್ ಮಾಡಿ ಅಂತ ಅನ್ಬಿಟ್ಟು ಹೇಳ್ತಾರೆ. ಆಗ ಕಾಕಾ ಕೇಲ್ಕರ್ ಕಮಿಟಿ ಸೆಟಪ್ ಆಗುತ್ತೆ 1953. ಅದು 1954 ಅಲ್ಲಿ ವರದಿ ಕೊಡುತ್ತೆ. ಯಾಕಂದ್ರೆ ಕ್ರೊನಾಲಜಿ ತುಂಬಾ ಇಂಪಾರ್ಟೆಂಟ್. 1954 ಅಲ್ಲಿ ವರದಿ ಕೊಡುತ್ತೆ. 1956 ವರ್ಗೂನು ಸಹ ಪಾರ್ಲಿಮೆಂಟ್ ಅಲ್ಲಿ ಅದನ್ನು ಮಂಡನೆ ಮಾಡ್ಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಅವಾಗ ಕಾಕಾ ಕೇಲ್ಕರ್ ಕಮಿಟಿ ರಿಪೋರ್ಟ್ ಏನಾಯ್ತು ಅಂತ ಸದಸ್ಯರು ಕೇಳಿದಕ್ಕೆ ನೆಹರು ಅವರು ಹೇಳ್ತಾರೆ ಅದು ದೋಷಪೂರಿತವಾಗಿತ್ತು, ಅದರಿಂದ ಇನ್ನೊಂದು ಕಮಿಟಿ ಸೆಟಪ್ ಮಾಡ್ತೀವಿ. ಆದ್ರೆ ನೆಹರು ಅವರು 1964 ಜೂನ್ ವರೆಗೂ ಪ್ರಧಾನಮಂತ್ರಿಗಳಾಗಿರ್ತಾರೆ, ಇನ್ನೊಂದು ಕಮಿಟಿ ಸೆಟಪ್ ಮಾಡ್ಲಿಲ್ಲ, ಅದು ವಾಸ್ತವ. ಆದ್ರೆ OBC-ಗಳಿಗೆ ನ್ಯಾಯ ಒದಗಲಿಲ್ಲ. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ಇರ್ತಾರೆ, ಆದ್ರೂ ಸಹ ನ್ಯಾಯ ಒದಗಿಸ್ತಕ್ಕಂಥ OBC-ಗಳು ನ್ಯಾಯ ಒದಗಿಸ್ತಕ್ಕಂಥ ಕೆಲಸ ಆಗ್ಲಿಲ್ಲ. ಆಮೇಲೆ ಜನತಾ ಪಾರ್ಟಿ ಸರ್ಕಾರ ಅಂದ್ರೆ ಆವತ್ತಿನ ಜನಸಂಖ್ಯೆ ಏನಿತ್ತು, ಬಿಜೆಪಿ ಅಂದ್ರೆ ಇವತ್ತಿನ ಬಿಜೆಪಿ ಅವತ್ತಿನ ಜನಸಂಖ್ಯೆ ಏನಿತ್ತು ಅದು ಮರ್ಜ್ ಆಗುತ್ತೆ ಜನತಾ ಪಾರ್ಟಿ ಜೊತೆ. ಅವತ್ ಲಾಲ್ ಕೃಷ್ಣ ಅದ್ವಾನಿ ಮತ್ತು ವಾಜಪೇಯಿ ಅವರು ಮಂತ್ರಿಗಳಾಗಿರ್ತಾರೆ, ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆಗಿರ್ತಾರೆ. ಆಗ BP ಮಂಡಲ್ ಕಮಿಟಿ ರಚನೆ ಆಗುತ್ತೆ 1978 ಅಲ್ಲಿ. ಆಗ ಉಗ್ರಪ್ಪ ಅವರು ಸಹ ಜನತಾ ಪಾರ್ಟಿ ಜೊತೆ ಗುರುತಿಸ್ಕೊಂಡಿದ್ರು, ಅದು ಮರ್ತು ಬಿಡ್ತಾರೆ. 1918 ನಲ್ಲಿ ರಿಪೋರ್ಟ್ ಕೊಡ್ತಾರೆ BP ಮಂಡಲ್ ಅವರು. BP ಮಂಡಲ್ ಅವರು ತುಂಬಾ ಅತ್ಯಂತ ಸೈಂಟಿಫಿಕ್ ಆಗಿ ಈ ಮಂಡಲ್ ವರದಿ ರಿಪೋರ್ಟ್ ಆಗಿರುತ್ತೆ. ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ, 4 ವರ್ಷ OBC-ಗಳು ನ್ಯಾಯ ಒದಗಿಸ್ಬೇಕು ಅಂತ BP ಮಂಡಲ್ ರಿಪೋರ್ಟ್ ಬಂದಿದೆ ಅಂತ ಗೊತ್ತಾಗ್ಲಿಲ್ವಾ? ಉಗ್ರಪ್ಪನವ್ರಿಗೂ ಸೇರ್ಸ್ಕೊಂಡು, ಸಿದ್ದರಾಮಯ್ಯನವರು ಸೇರ್ಸ್ಕೊಂಡು, ಆಮೇಲೆ VP ಸಿಂಗ್ ಅವ್ರ ಸರ್ಕಾರ ಬರುತ್ತೆ 1989 ನವೆಂಬರ್ ಅಲ್ಲಿ. ಆಗಸ್ಟ್ 26ನೇ ತಾರೀಕು BP ಮಂಡಲ್ ವರದಿ ಸಬ್ಮಿಟ್ ಆಗುತ್ತೆ. 89 ಬಿಜೆಪಿಯ ಅವತ್ತಿನ ಸಂಸದರು ವೋಟ್ ಮಾಡ್ತಾರೆ BP ಮಂಡಲ್ ಕಮಿಟಿಗೆ ಒಪ್ಕೊಂಡು. 89 ಮೆಂಬರ್ಸ್. ಪ್ಲೀಸ್ ಲೆಟ್ಸ್ ನಾಟ್ ಯಾವ್ದು ದೇಶವನ್ನು ಇವತ್ತು ಮಂಡಲ್ ಕಮಂಡಲ್ ಅಂತ ಅಂದ್ಬಿಟ್ಟು ಏನ್ ಮೂರ್ಖರಾಗಿ ಮಾಡಿದ್ರಲ್ಲ ಆ ರೀತಿ ಅಲ್ಲ. 89 ಮೆಂಬರ್ಸ್ ಸಪೋರ್ಟೆಡ್ ಆನ್ 26 ಆಗಸ್ಟ್ 1990. ನಾವು ಸಪೋರ್ಟ್ ವಿತ್ಡ್ರಾ ಮಾಡ್ಕೊಂಡಿದ್ದು 30th ನವೆಂಬರ್ 1990. ಯಾಕೆ ಅಂತ ಹೇಳಿದ್ರೆ ಅವತ್ ಲಾಲು ಪ್ರಸಾದ್ ಯಾದವ್ ರಥಯಾತ್ರೆ ಹೋಗ್ಬೇಕಾದ್ರೆ ಅವತ್ತು ಲಾಲ್ ಕೃಷ್ಣ ಅದ್ವಾನಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನಮ್ದೇ ಸರ್ಕಾರ, ನಮ್ಮ ಎಂಪಿಗಳು ತಗೊಂಡು ನೀವು ಸರ್ಕಾರ ನಡೆಸ್ತೀರಾ, ನಮ್ನ ಅರೆಸ್ಟ್ ಮಾಡ್ತೀರಾ ಅಂತ ಹೇಳಿ. ದಟ್ ಈಸ್ ವೈ ಇಟ್ ವಾಸ್ VP ಸಿಂಗ್ ಸರ್ಕಾರ ಬೀಳೋದು. ಮಂಡಲ್ ವಿಚಾರಕ್ಕಲ್ಲ. ಮಂಡಲ್ ವಿಚಾರಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದು ಬಿಜೆಪಿ ಪಾರ್ಟಿ. ಉಗ್ರಪ್ಪನವರು ಜನತಾ ಪಾರ್ಟಿ ಜೊತೆ ಇದ್ರು. ಅವನೂರು ಕಮಿಷನ್ ಯಾವ್ದೋ ಚಿನ್ನಪ್ರೆಡ್ಡಿ ಕಮಿಷನ್ ಬಂದಾಗ ಚಿನ್ನಪ್ರೆಡ್ಡಿ ಕಮಿಷನ್ ಅಲ್ಲಿ ಹೇಳ್ತಾರೆ ಬಂಟ್ ಸಂಖ್ಯೆ ಕೇಳಿ. ಬಂಟ್ ಸಂಖ್ಯೆ 25 ವರ್ಷ ಅಂದ್ರೆ 1989 ಅಲ್ಲಿ ರಿಪೋರ್ಟ್ ಸಬ್ಮಿಟ್ ಆಗುತ್ತೆ. 2015 ಅಷ್ಟೊತ್ತಿಗೆ -3.38%.
-3.38%. ಬ್ರಾಹ್ಮಣರ ಗ್ರೋತ್ ಎಷ್ಟು ಗೊತ್ತಾ 25 ವರ್ಷದಲ್ಲಿ 2.26%. ಅದೇ ಬೇರೆ ಜನಾಂಗಗಳು, ಯಾವ್ದೋ ಒಂದು ಜನಾಂಗದ ಹೆಸರು ಹೇಳಿದೆ ಹೇಳ್ತೀನಿ ನಾನು, 76%, ಇನ್ನೊಂದು 25%, ಇನ್ನೊಂದು 29%, ಇನ್ನೊಂದು 58%. ಯಾಕೆ ಈ ವೇರಿಯೇಷನ್? FRP, ಫರ್ಟಿಲಿಟಿ ರೇಟ್ ಪರ್ ಕಪಲ್, ಡೆತ್ ರೇಟ್ ಆಫ್ OBCs will remain same, of scheduled caste will remain same, of forward caste will remain same. ಈ ತರ ಇದ್ದಾಗ ಅಥವಾ ಮುಸ್ಲಿಮ್ಸ್ will remain same. ನಾವು ಮಾತಾಡ್ತಾ ಇರೋ ವಿಷಯಕ್ಕೆ ಸಂಬಂಧಿಸಿ ಇದರ ಸಂಬಂಧ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇವ್ರದ್ದು ಪಾಪ ಉಗ್ರಪ್ಪ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಸರಿಯಾಗಿ ಮಾಡ್ಬಿಟ್ಟಿದ್ವಿ ಅಂತಾರೆ. ಖಂಡಿತವಾಗ್ಲೂ ಸರಿಯಾಗಿ ಮಾಡಿಲ್ಲ. ಇಷ್ಟೆಲ್ಲ ನ್ಯೂನ್ಯತೆಗಳು, ಇಷ್ಟೆಲ್ಲ ದೋಷಗಳನ್ನ ಇಟ್ಕೊಂಡು ಇದನ್ನ ಒಪ್ಕೊಳ್ಳಿ ಅಂದ್ರೆ ಹೆಂಗ್ ಒಪ್ಕೊಂಡ್ಬಿಡೋದು? ಒಂದು ಅದಾದ್ಮೇಲೆ ನಾವ್ ಯಾವತ್ತೂ ಭಾರತೀಯ ಜನತಾ ಪಾರ್ಟಿ ಕಾಂತರಾಜ್ ಕಮಿಷನ್ ವರದಿ ಏನಿದೆ ಅನ್ಸೈಂಟಿಫಿಕ್ ಅಂತ ಹೇಳಿದ್ದೇವೆ. ಆದ್ರೆ ಯಾವತ್ತು ನಾವು ಅವ್ರು ಮಾಡಬಾರ್ದು, ಅವ್ರು ತಪ್ಪಿದೆ ಅದೆಲ್ಲ ಹೇಳಿಲ್ಲ. ಅನ್ಸೈಂಟಿಫಿಕ್ ಅಂತ ಏನಕ್ಕೆ ಅನ್ಸೈಂಟಿಫಿಕ್? ನಮ್ಮ ಹತ್ರ ಇವತ್ತು 25 ಪಾಯಿಂಟ್ ರೆಡಿ ಮಾಡ್ಕೊಟ್ಟಿದೀವಿ. ನಿಮ್ಮ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗ್ತದೆ, ನಿಮ್ಮ ಕ್ಯಾಬಿನೆಟ್ ಅಲ್ಲಿ. ಒಂದ್ ನಿಮಿಷ ಅಶೋಕ್, ನೀವು ಅದು ಹೇಳಿದಕ್ಕೆ ನಾನು ಹೇಳ್ತೀನಿ. ನೀವು ಆರಂಭದಲ್ಲಿ ಹೇಳಿದ್ರಿ ಕಾಂಗ್ರೆಸ್ನವರು 2010ರಲ್ಲಿ ವಿರೋಧ ಮಾಡಿದ್ರು, 2011ರಲ್ಲಿ ವಿರೋಧ ಮಾಡಿದ್ರು, 2002ರಲ್ಲಿ ವಿರೋಧ ಮಾಡಿದ್ರು ಅಂತ ಹೇಳ್ಬಿಟ್ಟು. ಇತ್ತೀಚೆಗಿನ ನಾನು ಹೇಳಿಕೆಗಳನ್ನ 2024ರ MP ಎಲೆಕ್ಷನ್ ಗಿಂತ ಮುಂಚೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಸಾರ್ವಜನಿಕ ಭಾಷಣದಲ್ಲಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಈ ಜಾತಿ ಗಣತಿಯ ವಿಚಾರವನ್ನ ಕಾಂಗ್ರೆಸ್ ಪಕ್ಷ ಎತ್ತಾ ಇದೆ, ಇವರೆಲ್ಲರೂ ಅರ್ಬನ್ ನಕ್ಸಲ್ ಯೋಚನೆ ಉಳ್ಳವರು ಅನ್ನುವಂತ ಮಾತನ್ನ ಹೇಳ್ತಾರೆ, ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅದಕ್ಕಿಂತ ಮುಂಚೆ ನಿತಿನ್ ಗಡ್ಕರಿ ಅವರ ಜೊತೆಗೆ ಒಂದು ಟಿವಿ ಸಂದರ್ಶನ. ಬರೇ ಮೋದಿ ಅಷ್ಟೇ ಅಲ್ಲ, ಅಮಿತ್ ಶಾನು ಅದನ್ನೇ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ನಿಮಿಷ ಬರ್ತೀನಿ ನಾನು. ನಿತಿನ್ ಗಡ್ಕರಿ ಅವರಿಗೆ ಒಂದು ಇಂಟರ್ವ್ಯೂ ನಲ್ಲಿ ಅವರು ಹೇಳ್ತಾರೆ, ಏನಂತ ಹೇಳಿದ್ರೆ ಜಾತ್ ಮೇರಾ ಲಾತ್ ಅಂತ ಹೇಳ್ತಾರೆ. ಅವರು ಬಹಳ ಸ್ಪಷ್ಟವಾಗಿ ಹಿಂದಿನಲ್ಲಿ ಹೇಳ್ತಾರೆ. ಅಂದ್ರೆ ನಾನು ನಿಮ್ಮ ಜಾತಿ ಗಣತಿ ಇದೆಯಲ್ಲ ಅದಕ್ಕೆ ನನ್ನ ಲಾತ್ ಅಂತ, ಅಂದ್ರೆ ಒದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯೋಗಿ ಆದಿತ್ಯನಾಥ್ ಅವರು, ನಿಮ್ಮ ಬಹಳ ಮುಖ್ಯವಾದಂತ ಮುಖ್ಯಮಂತ್ರಿ ಅವರು, ಬಹಳ ಹೆಚ್ಚಿನ ಪ್ರಧಾನ ಪಾತ್ರವನ್ನು ವಹಿಸ್ತಾ ಇರೋರು, ನಾಳೆ ಬಹಳ ದೊಡ್ಡ ಪೋಸ್ಟ್ಗೆ ಹೋಗ್ಬೇಕಾಗಿರೋರು ಅವರು ಅಂತ ನಿರೀಕ್ಷೆ ಇದೆ ಎಲ್ರಿಗೆ. ಅವರು ಹೇಳ್ತಾರೆ, ಇದು ವಿಭಜನೆಯ ರಾಜನೀತಿ, ಡಿವಿಸಿವ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಜಾತಿ ಗಣತಿಯ ಸಂದರ್ಭವನ್ನ ಚುನಾವಣೆಯಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಇವರು. ಬಟೇಂಗೆ ತೋ ಕಟೇಂಗೆ ಅನ್ನುವಂಥದ್ದು ಅವರು ಬಹಳ ಫೇಮಸ್ ಆದಂತಹ ಒಂದು ಹೇಳಿಕೆ. ಅವರು ನಿಮ್ಮನ್ನ ಯಾವಾಗ ಜಾತಿನಲ್ಲಿ ವಿಭಜನೆ ಮಾಡ್ತಾರೆ ಆವಾಗ ನಾವು ಏನು ವಿಭಜನೆ ಆಗ್ತೀವಿ ಆವಾಗ ನಮ್ಮನ್ನ ಕತ್ತರಿಸ್ತಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅದೇ ರೀತಿ ನಿಮ್ಮ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಯಾದವ ಸಮುದಾಯದವರು, ಅವರು ಹೇಳ್ತಾರೆ ಜಾತಿ ಗಣತಿ ಮಾಡುವುದು ವ್ಯರ್ಥ, ಇಟ್ಸ್ ಎ ವೇಸ್ಟ್ ಅಂತ ಹೇಳ್ತಾರೆ ಅವರು. ಇದೆಲ್ಲ ಹೇಳಿಕೆಗಳು ರೆಕಾರ್ಡ್ ಆಗಿರೋದು. ಆಮೇಲೆ ನೀವು ಸಿನಿಮಾ ರಂಗದಿಂದ ಒಬ್ರು MP ಕರ್ಕೊಂಡ್ಬಂದ್ರಿ, ಕಂಗನಾ ರನೌತ್ ಅಂತ ಹೇಳ್ಬಿಟ್ಟು, ಅವರು ಕೂಡ ಒಂದು ಇದರಲ್ಲಿ ಸಂದರ್ಶನದಲ್ಲಿ ಹೇಳ್ತಾರೆ ಟಿವಿನಲ್ಲಿ, ನ್ಯಾಷನಲ್ ಟಿವಿನಲ್ಲಿ. ಅವರು ಇಲ್ಲ, ನಾನು ಜಾತಿ ಜನಗಣತಿಯ ವಿರುದ್ಧ ಇದ್ದೀನಿ, ನನ್ನ ಪಕ್ಷ ಅದರ ವಿರುದ್ಧ ಇದೆ, ಆ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ಕಾಂಗ್ರೆಸ್ ಇದು ಬ್ರಿಟಿಷರ ಒಂದು ಏನು ವಿಭಜನೆ, ಡಿವೈಡ್ ಅಂಡ್ ರೂಲ್ ಅಂತ ಪಾಲಿಸಿ ಇದೆಯಲ್ಲ, ಅದನ್ನ ಕಾಂಗ್ರೆಸ್ ಅನುಸರಿಸ್ತಾ ಇದೆ ಅಂತ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ. ಈಗ ಅದಕ್ಕೆ ನಾನು ಕೇಳ್ತಾ ಇರೋದು, ಇದು ಇತ್ತೀಚೆಗಿನ ಲೋಕಸಭಾ ಎಲೆಕ್ಷನ್ ಅದರ ನಂತರದ್ದು ಮತ್ತು ಅದರ ಮುಂಚಿನ ಹೇಳಿಕೆಗಳನ್ನ ನಾನು ನೆನಪು ಮಾಡ್ತಾ ಇರೋದು. ಒಂದ್ ನಿಮಿಷ, ಉಗ್ರಪ್ಪ ಅವ್ರು ಏನೋ ಹೇಳಿಕೊಟ್ಟಿದ್ರು, ಅವರಿಗೆ ಆದ್ಮೇಲೆ ನಂದನ್ನ ಹೇಳಿಕೆ ಬಯಸ್ತೇನೆ. ಬಹುಶಃ ಅವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ನಾನು 1975ರ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ, ಈಗ ಇವ್ರು ಯಾರೆಲ್ಲ ಹೆಸರುಗಳು ಹೇಳ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ, LK ಅದ್ವಾನಿ, ಮಧು ದಂಡವತೆ, ಶ್ಯಾಮನಂದನ್ ಮಿಶ್ರಾ, ರಾಮಕೃಷ್ಣ ಹೆಗಡೆ, ದೇವೇಗೌಡ. ಸೊ ಈಗಿನ RSS ನ ನಂಬರ್ 2 ದತ್ತಾತ್ರೇಯ ಹೊಸಬಾಳೆ, ನಂಗೆ ಪಕ್ಕದ ಬೆಡ್, ಒಂದು ಕಡೆ ಸಿಂಧ್ಯಾ, ಇನ್ನೊಂದು ಕಡೆ ದತ್ತಾತ್ರೇಯ ಹೊಸಬಾಳೆ. 17 ತಿಂಗಳು 20 ದಿವಸ ಮೀಸಾದಲ್ಲಿ ಇದ್ದಂತವನು. ಅಲ್ಲಿ ಯಾವ ರೀತಿ ಜನಸಂಘದವರು ಅಥವಾ RSS ನವರು ಚರ್ಚೆ ಮಾಡ್ತಾ ಇದ್ರು ಅನ್ನೋದನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ಮತ್ತೆ ನಾನು ಆ ಜನತಾ ಪಾರ್ಟಿಯ ಯೂತ್ ವಿಂಗ್ ನ ಸ್ಟೇಟ್ ಪ್ರೆಸಿಡೆಂಟ್ ಇದ್ದಂತವನು. ಸೊ ಆ ಸ್ಟೇಟ್ ಪ್ರೆಸಿಡೆಂಟ್ ಆಗಿ 5 ವರ್ಷ ಕೆಲಸ ಮಾಡಿದ್ದೆ. ಮಂಡಲ್ ಕಮಿಷನ್ ಅಪಾಯಿಂಟ್ ಆಗಬೇಕಾದ್ರೆ ನಾನು ಆ ಪಾರ್ಟಿಯಲ್ಲಿ ಚರ್ಚೆಗೆ ಭಾಗಿಯಾಗಿದ್ದಂತವನು. ವರದಿ ಬಂದಾದ ಮೇಲೂ ಸಹ ನೀವು ಹೇಗೆ ಸರ್ಚ್ ಲೈಟ್ಗೆ ಇದರಲ್ಲಿ ಯಾವ ರೀತಿ ಯಾರ್ಯಾರು ಬೆಂಕಿ ಇಟ್ರಿ, ABVP-ನವ್ರು ಏನ್ ಮಾಡಿದ್ರಿ, BJP-ನವ್ರು ಏನ್ ಮಾಡಿದ್ರಿ, RSS ನವ್ರು ಪಾಟ್ನಾದಲ್ಲಿ ಇನ್ನಿತರ ಕಡೆಯಲ್ಲಿ ಏನ್ ಮಾಡಿದ್ರಿ, ಹಾಗೆ ಅರ್ಜುನ್ ಸಿಂಗ್ ಅವರು ಕಾಂಗ್ರೆಸ್ಸಿನ ಸರ್ಕಾರ ಇದ್ದಂತ ಸಮಯದಲ್ಲಿ IIM ಇದರಲ್ಲಿ ರಿಸರ್ವೇಶನ್ ಅನ್ನ ತಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರ ಹೇಳಿಕೆಗಳನ್ನ ಒಂದ್ಸಾರಿ ನೋಡಿದ್ರೆ ಯಾವ ರೀತಿ ಭಾರತೀಯ ಜನತಾ ಪಾರ್ಟಿಯವರು ಸಾಮಾಜಿಕ ನ್ಯಾಯದ ವಿರುದ್ಧ ಇದ್ದೀರಿ, ರಿಸರ್ವೇಶನ್ ನ ವಿರುದ್ಧ ಇದ್ದೀರಿ ಅನ್ನೋದನ್ನ ಇತಿಹಾಸವನ್ನ ಕೆದಕಿದ್ರೆ
ನಿಮಗೆ ಅರ್ಥ ಆಗುತ್ತೆ. ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಮಾಡಿದಂತವ್ರು ಕಾಂಗ್ರೆಸ್ಸಿನವರು, ನೆಹರು ಇರ್ಬೋದು, ಮಹಾತ್ಮ ಗಾಂಧೀಜಿಯವರು ಡ್ರಾಫ್ಟಿಂಗ್ ಕಮಿಟಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಪೂರ್ಣವಾದಂತ ಸಹಕಾರವನ್ನ ನೀಡಿದಂತವ್ರು. ಅವರು ಕೊಟ್ಟಂತ ವರದಿಯನ್ನ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಂಡಂತದ್ದು ಕಾಂಗ್ರೆಸ್ಸಿನ ಸರ್ಕಾರ. ಆರ್ಟಿಕಲ್ 330 ಇಂದ 342 ಅಲ್ಲೇನು ST ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಆಂಗ್ಲೋ ಇಂಡಿಯನ್ಸ್ ಇರ್ಬೋದು, ಇವರಿಗೆ ಯಾವ ರೀತಿ ರಿಸರ್ವೇಶನ್ ಇದೆ ಕೊಡಬೇಕು ಅನ್ನುವಂಥದ್ದನ್ನ ಅಂಬೇಡ್ಕರ್ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಜಾರಿಗೆ ತಂದಂತವ್ರು ಕಾಂಗ್ರೆಸ್ನವ್ರು ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದು ಒಂದು. ಎರಡನೇದು, ಕಾಂತರಾಜು ಕಮಿಷನ್ ರಿಪೋರ್ಟ್ಗೆ ನೀವು ಇಷ್ಟೆಲ್ಲ ಮಾತಾಡ್ತೀರಿ. ಕಾಂತರಾಜು ಕಮಿಷನ್ ಆದ್ಮೇಲೆ ನೀವು ಜಯಪ್ರಕಾಶ್ ಹೆಗಡೆ ಅವರನ್ನ ನಾಮಿನೇಟ್ ಮಾಡಿದ್ರಿ ಅದರ ಕಮಿಟಿಗೆ. ಸೊ ಆ ಸಂದರ್ಭದಲ್ಲಿ ಆ ಮಾನದಂಡಗಳು ಸರಿ ಇಲ್ಲ, ರಿಪೋರ್ಟ್ ಸೈಂಟಿಫಿಕ್ ಆಗಿ ಇಲ್ಲ ಅಂತ ಹೇಳಿದ್ರೆ ನೀವು ರಿಜೆಕ್ಟ್ ಮಾಡಬಹುದಾಯ್ತಲ್ಲ. ನಿಮ್ಮ ಇದೇ ಯಡಿಯೂರಪ್ಪನವ್ರು ಇದ್ರು, ಇದೇ ಬಸವರಾಜ ಬೊಮ್ಮಾಯಿ ಅವರಿದ್ರು, ನಿಮ್ದೇ ಸರ್ಕಾರ ಇತ್ತಲ್ಲ. ಸೊ ಯಾಕೆ ಅವತ್ತು ಏನು ಮಾತನಾಡ್ಲಿಲ್ಲ, ಯಾಕೆ ಅದನ್ನ ರಿಜೆಕ್ಟ್ ಮಾಡ್ಲಿಲ್ಲ? ಸೊ ಇವತ್ತು ಏನಾಗಿದೆ ಅಂತ ಹೇಳಿ ರಾಜಕಾರಣಕ್ಕೋಸ್ಕರ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಳ್ತಕ್ಕಂತ ದೃಷ್ಟಿಯಿಂದ ಸಮಯಕ್ಕೆ ತಕ್ಕನಾದಂತ ಹೇಳಿಕೆಗಳನ್ನ ಕೊಡ್ತಕ್ಕಂತ ಪ್ರವೃತ್ತಿ ಇದೆಯಲ್ಲ, ಇದು ಭಾರತೀಯ ಜನತಾ ಪಾರ್ಟಿಯವರಿಗೆ ಶೋಭೆ ತರತಕ್ಕಂತದಲ್ಲ. ನಾನು ನಿಮ್ಮ ಇಷ್ಟೇ ಹೇಳ್ತೇನೆ, ಕಾಕೆ ಕಾಲೇಲ್ಕರ್ ರಿಪೋರ್ಟ್ ಅನ್ನ ಒಂದ್ಸಾರಿ ಓದಿ. ಈಗ 1919 ಮಿಲ್ಲರ್ ಕಮಿಷನ್ ಕರ್ನಾಟಕದಲ್ಲಿ ಓದಿ. ಹಾಗೆ ಕಾಕೆ ಕಾಲೇಲ್ಕರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಕಾಕೆ ಕಾಲೇಲ್ಕರ್ ಲಾಸ್ಟ್ ನೋಟ್ ಏನ್ ಬರೆದಿದ್ದಾರೆ ಅನ್ನೋದನ್ನ ನೀವು ಒಂದ್ ಸ್ವಲ್ಪ ನೋಡಿ. ಇದನ್ನ ಜಾರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೂ ವರದಿ ಕೊಟ್ಟಿದ್ದೇನೆ ಅಂತೇಳಿ ಕೇಲ್ಕರ್ ಕಮಿಟಿ ರಿಪೋರ್ಟ್ ಒಂದ್ ನಿಮಿಷ. ನೆಹರು ಅವರು 1956 ಹೆಸರು ಗೊತ್ತಿಲ್ಲ, ಏನೋ ಇದ್ದಾರೆ, ಮಾತಾಡ್ತಾರೆ, ನಮ್ಗೆ ಹೇಳ್ತಾರೆ ಗೆಣಿಸ್ತಾರೆ. ಸವಿತಾ ಸಮಾಜಕ್ಕೆ, ಮಡಿವಾಳ ಸಮಾಜಕ್ಕೆ, ಉಪ್ಪಾರ ಸಮಾಜಕ್ಕೆ, ಇಂತ ಚಿಕ್ಕ ಸಣ್ಣ ಪುಟ್ಟ ಸಮಾಜಕ್ಕೆ ಆಲ್ಮೋಸ್ಟ್ 1947 ಅಲ್ಲಿ ಬಂತು ಸ್ವಾತಂತ್ರ್ಯ. 1990 ವರೆಗೂ BP ಮಂಡಲ್ ಕಮಿಷನ್ ವರದಿ ಏನ್ ಮಾಡ್ತಿದ್ರಿ ತಾವು? 1970 ವರದಿ, 1980 ವರದಿ ಕೊಡ್ತಾರೆ BP ಮಂಡಲ್ ಅವರು. ಆವತ್ತು 2 ಸರ್ಕಾರ 9 ವರ್ಷ ಇದ್ರ ಸರ್ಕಾರ ಪ್ರಧಾನಮಂತ್ರಿಗಳಾಗಿ ಅವತ್ತೇನ್ ಮಾಡ್ತಿದ್ರಿ ಸ್ವಾಮಿ? ಈ ದೇಶದಲ್ಲಿ 21 ರಾಜ್ಯಗಳಲ್ಲಿ ಯಾರು ಯಾರು ದೋಬಿ ಸಮಾಜದವರು ಇದ್ದಾರೆ, ಅವರು SCಗಳಿದ್ದಾರೆ. ಇವ್ರಿಗೆ ಗೊತ್ತಿಲ್ಲ. ಸವಿತಾ ಸಮಾಜದವರನ್ನ SCಗೆ ಸೇರಿಸಬೇಕು ಅಂತೇಳಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಡೆದಂತ ಸಮಾವೇಶದಲ್ಲಿ ಇದೇ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಾನೇ ಒತ್ತಾಯ ಮಾಡಿರುವಂತನು. ಸ್ನೇಹಿತರೆ, ಈ ಕಾರ್ಯಕ್ರಮದ ಪೂರ್ಣ ವಿಡಿಯೋವನ್ನು ನೋಡಲು ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಲಿಂಕ್ ಅನ್ನು ಒತ್ತಿ. ನಮಸ್ಕಾರ.